ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ರಲ್ಲ, ದಂಗೆ ಎಬ್ಬಿಸ್ಬಿಡ್ತೀನಿ, ಬೆಂಕಿ ಹಚ್ಚಿಬಿಡ್ತೀನಿ, ಇವೆಲ್ಲ ಫೈನಲಿ ಕೆಪಿಸಿಸಿಯಿಂದ ಈಗ ಕಿಕ್ಔಟ್ ಧಮಕಿ ನಾಯಕನಿಗೆ. ಬಟ್ ಅದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಆದಂಥ ವ್ಯಕ್ತಿಗೆ ಯಾಕೆ ಮಾಡಲಿಲ್ಲ? ಅವರಿಗೆ ಯಾಕೆ ಹಾರ ತುರಾಯಿ ಎಲ್ಲ ಹಾಕಿದ್ರಿ ಮೊದಲನೇ ಆರೋಪಿಗೆ? ಏನಪ್ಪ ನಿಮ್ದೊಂದು ಸ್ಟ್ಯಾಂಡ್ಗಳು ಬೇರೆ ಬೇರೆ ಇರ್ತಿರುತ್ತೆ. ಈಗ ಕೆಪಿಸಿಸಿಯಿಂದ ಧಮಕಿ ವೀರ ರಾಜೀವ್ ಗೌಡ ಅಮಾನತ್ತು ಆಗಿರೋದು. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಶಿಫಾರಸಿನಂತೆ ಅಮಾನತ್ತು. ಅವತ್ತು ಈ ಶಿಸ್ತು ಪಾಲನಾ ಸಮಿತಿ ಇರಲಿಲ್ವಾ ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಆದಾಗ? ಅದರಲ್ಲಿರುವಂಥ ಮೊದಲನೇ ಆರೋಪಿ ಪ್ರಕರಣದ ಗಂಭೀರತೆಯನ್ನ ಮನವರಿಕೆ ಆದ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಅದು ಗಂಭೀರತೆ ಇರಲಿಲ್ಲ, ಇದು ಮಾತ್ರ ಗಂಭೀರತೆ ಇತ್ತಾ? ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ್ರು. ಇಲ್ಲಿ ಬರೀ ಧಮಕಿ ಹಾಕಿದ್ರೆ ಅಲ್ಲಿ ಬೆಂಕಿನೇ ಇಟ್ಟಿದ್ರಲ್ರಿ. ಧಮಕಿ ಹಾಕಿ ನಿಂದಿಸಿದ್ದು ರಾಜೀವ್ ಗೌಡ, ನಿಮಗೂ ಎಲ್ಲ ಗೊತ್ತಿದೆ. ಸೊ ಧಮಕಿ ಹಾಕಿದ್ದಕ್ಕೆ ಇಷ್ಟೆಲ್ಲ ಆದ ನಂತರ ಇವರನ್ನ ಈಗ ಕೆಪಿಸಿಸಿಯ ಶಿಸ್ತು ಪಾಲನಾ ಸಮಿತಿ ಶಿಫಾರಸ್ ಮಾಡ್ತಂತೆ. ಗಂಭೀರತೆ ಗೊತ್ತಾಯ್ತಂತೆ, ಹಾಗಾಗಿ ಸಸ್ಪೆಂಡ್ ಮಾಡಿದ್ರಂತೆ. ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಮೊದಲನೇ ಆರೋಪಿಯಾದಂಥ ಸಂಪತ್ ರಾಜ್ ಅವರ ವಿಚಾರದಲ್ಲಿ ಈ ಶಿಸ್ತು ಪಾಲನಾ ಸಮಿತಿ ಯಾವ ಶಿಫಾರಸು ಮಾಡಲಿಲ್ಲವಾ? ಅದು ಗಂಭೀರತೆ ಗೊತ್ತಾಗಲಿಲ್ಲವಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಸೊ ಹಾಗಾಗಿ ಏನು ಗೊತ್ತೇನೋ ಗೊತ್ತಿಲ್ಲ, ಅವರವ್ರ ಶಿಸ್ತು ಪಾಲನೆಗಳು, ಅವರವ್ರ ಶಿಸ್ತು ಹೇಗು ಅಂತ. ಧಮಕಿ ನಾಯಕ ರಾಜೀವ್ ಗೌಡ ಪಕ್ಷದಿಂದ ಅಮಾನತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರಿಸದ ಕಾರಣ ಅಮಾನತು ಮಾಡಲಾಗಿದೆ. ಅಲ್ಲಿ ಸಂಪತ್ ರಾಜ್ ಅವರು ನೋಟಿಸ್ ಉತ್ತರ ಕೊಟ್ಟಿದ್ರಾ? ಶೀಘ್ರವೇ ರಾಜೀವ್ ಗೌಡ ಬಂಧಿಸಲಾಗುತ್ತೆ. ಯಾವಾಗ? ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಇವತ್ತು ಮಾಹಿತಿ ಕಲೆ ಆಗ್ತಕ್ಕಂಥದ್ದು ಇರ್ಬೋದು, ಈಗ ಯಾರ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ ಇವೆಲ್ಲ ನಿಮಗೆ ಗೊತ್ತಿದೆ. ಪೊಲೀಸ್ ಇಲಾಖೆಯವರು ಏನೆಲ್ಲ ಪ್ರಯತ್ನಗಳು ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ತಿಳಿದ ಮಟ್ಟಕ್ಕೆ ನಾನು ನಿರಂತರವಾಗಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳ ಸಂಪರ್ಕದಲ್ಲಿದ್ದೇನೆ. ಅವರು ಏನೇನು ಕ್ರಮಗಳು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ. ಎಲ್ಲೆಲ್ಲ ಎಷ್ಟು ತಂಡಗಳು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದರೂ ಅವರು ಯಾರ ಸಂಪರ್ಕಕ್ಕೂ ಇಲ್ಲ ಅಂತಕ್ಕಂಥದ್ದು ಮತ್ತು ಅವರ ನಿಖರವಾದಂಥ ಏನು. ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ರಾಜೀವ್ ಗೌಡ ಪ್ರಕರಣದ ಗಂಭೀರತೆ ಕೆಪಿಸಿಸಿಯ ಶಿಸ್ತು ಪಾಲನಾ ಸಮಿತಿಗೆ ಗೊತ್ತಾಗಿದೆ. ಓಕೆ ಫೈನ್. ಆದರೆ ಕೆಜೆಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಆದಂಥ ಗಂಭೀರತೆ ಇರಲಿಲ್ವಾ? ಆವಾಗ ಶಿಸ್ತು ಪಾಲನಾ ಸಮಿತಿ ಇರಲಿಲ್ವಾ ಅನ್ನೋ ಪ್ರಶ್ನೆ ಒಂದು ಕಡೆಗೆ ಬಂದೇ ಬರುತ್ತೆ. ಇರಲಿ, ಫೈನಲಿ ಈಗ ಇವ್ರನ್ನ ಅಮಾನತುಗೊಳಿಸಿದಾರಾ? ಅಮಾನತು ಆದೇಶ ಆಗಿರುವಂತೆ, ಯಾಕಂದರೆ ಅವರಿಗೆ ಮೊದಲು ಪಕ್ಷದಿಂದ ನೋಟಿಸ್ ಕೊಟ್ಟಂಥದ್ದು ಈ ದೂರನ್ನು ಆಧರಿಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೊಟ್ಟಂಥ ಶೋಕಾಸ್ ನೋಟಿಗೆ ಒಂದು ವಾರದೊಳಗಾಗಿ ಉತ್ತರವನ್ನು ಕೊಡಬೇಕು, ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನೋ ಸೂಚನೆ ಏನಾದರೂ ಕೊಡಲಾಗಿತ್ತು. ಆದರೆ ಯಾವುದೇ ಸೂಚನೆ ಕೊಡದ ಹಿನ್ನೆಲೆಯಲ್ಲಿ ಅವರನ್ನು ಪಕ್ಷದಿಂದ ಅಮಾನತು ಮಾಡುವಂತೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಿಂದ ಶಿಸ್ತು ಪಾಲನಾ ಸಮಿತಿಗೆ ಶಿಫಾರಸು ಮಾಡಲಾಗಿತ್ತು. ಶಿಸ್ತು ಪಾಲನಾ ಸಮಿತಿಗೆ ಶಿಫಾರಸಿನ ಹಿನ್ನೆಲೆಯಲ್ಲಿ ಇವತ್ತು ಆದೇಶ ಆಗಿರುವಂಥದ್ದು ಮತ್ತು ಅವರನ್ನ ಪಕ್ಷದಿಂದ ಅಮಾನತುಗೊಳಿಸುವಂಥದ್ದು. ಅಂದರೆ ಏನು ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದಂಥ ಪ್ರಕರಣ ಏನಿತ್ತು, ಅವರು ಹಿಂದೆ ಶಿಡ್ಲಘಟ್ಟದಿಂದ ಕೂಡ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ 2023ರಲ್ಲಿ ಪರಾಭವಗೊಂಡಿದ್ದು. ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥವರು ಜೊತೆಗೆ ಪಕ್ಷದ ವಿಚಾರವಾಗಿ ಅಲ್ಲಿನ ಬ್ಯಾನರ್ನ ವಿಚಾರವಾಗಿ ಅಲ್ಲಿನ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದಂಥ ಪ್ರಕರಣ ಏನಿತ್ತು, ಇದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿತು ಮತ್ತು ಅವ್ರನ್ನ ಈಗಾಗಲೇ ಪೊಲೀಸರು ಕೂಡ ಬಂಧನಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಪಕ್ಷದ ನೋಟಿಸು ಕೂಡ ಉತ್ತರ ಕೊಟ್ಟಿರುವ ಕಾರಣಕ್ಕಾಗಿ ಅವ್ರನ್ನ ಅಧಿಕೃತವಾಗಿ ಅಮಾನತುಗೊಳಿಸಲಾಗಿದೆ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನನಗೆ ಅರ್ಥ ಆಗೋದಿಲ್ಲ, ಈ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಯಾವಾಗ ಸಡನ್ನಾಗಿ ಎಚ್ಚೆತ್ಕೊಂಡ್ಬಿಡುತ್ತೆ, ಅವರ ಗಂಭೀರತೆ ಯಾವುದು ಗೊತ್ತಾಗುತ್ತೆ. ಬೆಂಕಿ ಇಟ್ಟಿದ್ದ ಗಂಭೀರತೆನೇ ಆಗ್ಲಿಲ್ವೇನ್ರಿ? ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ನಿಮ್ಮದೇ ಪಕ್ಷದ ಶಾಸಕರ ಮನೆಗೆ ಬೆಂಕಿ ಹಚ್ಚಿದ್ದು.